ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅರ್ಘ್ಯ ಪಾದಾದಿಗಳನ್ನು ಕೊಟ್ಟು ಉನ್ನತವಾದ ಸ್ಥಾನದಲ್ಲಿ ಕುಳ್ಳಿರಿಸಿದ್ದಾನೆ. ವ್ಯಾಸತೀರ್ಥರು ಹೇಳ್ತಾರೆ, ಧರ್ಮಜ, ಇನ್ನು ನೀವು ಇಲ್ಲಿರದೆ ನೀವು ಸ್ವರ್ಗಕ್ಕೆ ಪ್ರಯಾಣವನ್ನು ಬೆಳೆಸಿ ನಿಮ್ಮ ರಾಜ್ಯವನ್ನು ಅಭಿಮನ್ಯುವಿನ ಮಗನಾದಂತಹ ಪರೀಕ್ಷಿತರಿಗೆ ಒಪ್ಪಿಸಿ ಎಂಬುದಾಗಿ ಹೇಳುತ್ತಾ ವ್ಯಾಸತೀರ್ಥರು ತಮ್ಮ ಬದ್ರಿಕಾ ಆಶ್ರಮಕ್ಕೆ ಹೊರಟು ಬಿಟ್ಟಿದ್ದಾರೆ. ಇತ್ತ ಇಬ್ಬರು ರೈತರು ಒಂದು ಬಂಗಾರದ ಬಿಂದಿಗೆಯನ್ನು ಎತ್ತಿಕೊಂಡು ಧರ್ಮರಾಯನ ಬಳಿಗೆ ಬರುತ್ತಾರೆ. ನನ್ನದು ನನ್ನದು ಎಂಬುದಾಗಿ ಧರ್ಮರಾಯನು ಏನ್ರಯ್ಯ ನಿಮ್ಮ ಸಮಸ್ಯೆ ಅಂತ ಕೇಳಿದಾಗ ಆ ಒಬ್ಬ ರೈತ ಹೇಳ್ತಾನೆ, ಸ್ವಾಮಿ, ನಾನು ಮೊನ್ನೆ ತಾನೇ ಇವ್ರ ಜಮೀನನ್ನ ಖರೀದಿ ಮಾಡಿದ್ದೀನಿ. ಅದರಲ್ಲಿ ಉಳುಮೆ ಮಾಡ್ತಾ ಇರ್ಬೇಕಾದ್ರೆ ಈ ಒಂದು ಬಂಗಾರದ ಬೆಂಕಿಗೆ ಸಿಕ್ತು. ಅದನ್ನ ತಗೊಳ್ಳಿ ಅಂತ ನಿಮ್ಗೆ ಕೊಟ್ರೆ ಅವ್ರು ತಗೊಳ್ತಾ ಇಲ್ಲ ಸ್ವಾಮಿ ಅಂತ ಹೇಳ್ತಾನೆ. ಅದಕ್ಕೆ ಇನ್ನೊಬ್ಬ ರೈತ ಹೇಳ್ತಾನೆ, ಸ್ವಾಮಿ, ನಾನು ನನ್ನ ಜಮೀನನ್ನ ಮಾರಿದೆ, ಆದ್ದರಿಂದ ಅಲ್ಲಿ ಏನೇ ಸಿಕ್ಕರೂ ಸಹ ಅದು ಅವರಿಗೆ ಸೇರಬೇಕಲ್ವೇ? ಈ ರೀತಿಯಾಗಿ ಜಗಳವನ್ನಾಡುತ್ತಾ ಧರ್ಮರಾಯನ ಬಳಿಗೆ ಬಂದಾಗ ಧರ್ಮರಾಯ ಹೇಳ್ತಾನೆ, ಅಯ್ಯ, ನಾನು ದೇವತಾ ಕಾರ್ಯಕ್ಕಾಗಿ ಹೋಗುತ್ತೇನೆ, ನೀವು ನಾಳೆ ಬನ್ನಿ ಎಂಬುದಾಗಿ ಹೇಳ್ತಾರೆ. ಆಗ ರೈತರು ಹಾಗೆ ಸ್ವಾಮಿ, ಹಾಗೆ ಆಗಲಿ ಎಂಬುದಾಗಿ ಅವರು ಹೋಗ್ತಾರೆ. ಇತ್ತ ಪ್ರಾತಃ ಕಾಲ ಧರ್ಮರಾಯನು ಪೂಜಾ ಕಾರ್ಯಕ್ಕೆಂಬುದಾಗಿ ತನ್ನ ಕುದುರೆಯನ್ನು ಹತ್ತುತ್ತಾ ಹೋಗುತ್ತಿರಲು ಮಾರ್ಗದಲ್ಲಿ ಒಬ್ಬ ಮನುಷ್ಯ ತನ್ನ ಹೆಂಡತಿಯನ್ನು ಕುದುರೆ ಮೇಲೆ ಕೂರಿಸಿಕೊಂಡು ಆಕೆಯ ಚಪ್ಪಲಿಯನ್ನು ಕೈಯಲ್ಲಿ ಹಿಡಿದು ವಯಸ್ಸಾಗಿರ್ತಕ್ಕಂತಹ ತನ್ನ ತಾಯಿಯನ್ನು ಬಿಸಿಲಿನಲ್ಲಿ ಕುಳಿಸಿಕೊಂಡು ಬರುತ್ತಿದ್ದಾನೆ. ಇದನ್ನು ದೂರದಿಂದ ಕಂಡಂತಹ ಧರ್ಮರಾಜ ಕಂಡ. ಸಮೀಪಕ್ಕೆ ಬಂದು, ಅಯ್ಯ, ನಿಲ್ಲು, ನೀನು ಯಾರು? ಕುದುರೆಯ ಮೇಲೆ ಕೂತಿರ್ತಕ್ಕಂತಹ ಈ ಹೆಂಗಸು ಯಾರು? ಈ ಚಪ್ಪಲಿಗಳು ಯಾರು? ಇಲ್ಲಿ ನಡೆದು ಬರುತ್ತಿರ್ತಕ್ಕಂತಹ ವೃದ್ಧಾಪ್ಯ ಹೆಂಗಸು ಯಾರು ಎಂದು ಕೇಳಿದಾಗ ಆತ ಹೇಳ್ತಾನೆ, ಇದನ್ನೆಲ್ಲ ಕೇಳೋದಕ್ಕೆ ನೀನು. ಆಗ ಧರ್ಮರಾಜ ಹೇಳ್ತಾನೆ, ಅಯ್ಯ, ನಾನೇ ಈ ಹಸ್ತಿನಾಪುರಕ್ಕೆ ದೊರೆ, ಇಲ್ಲೇ ಇದ್ದು ಈ ಜನರ ಕಷ್ಟ ಸುಖಗಳನ್ನು ಕೇಳಿ ಅವರಿಗೆ ಪರಿಹಾರ ಮಾಡ್ತೀನಿ ಎಂದು ಹೇಳಿದಾಗ ಆತ ನಡೆದಂತಹ ವಿಚಾರವನ್ನು ಹೇಳ್ತಾನೆ. ಅಲ್ಲಿಗೆ ಕಲ್ಯಾಗಮನವಾಗುತ್ತದೆ. ಇತ್ತ ಪುನಃ ಇಬ್ಬರು ರೈತರು ಬಂದಿದ್ರಲ್ಲ, ಅವರು ಮತ್ತೆ ಧರ್ಮರಾಯನ ಬಳಿಗೆ ಬಂದು ನನ್ನದು ನನ್ನದು ಬಿಂದಿಗೆ ಅಂತ ಜಗಳ ಆಡ್ತಾರೆ. ಮೊದಲು ಬಂದಾಗ ಅಯ್ಯ, ಈ ಬಿಂದಿಗೆ ಇವ್ರಿಗೆ ಸೇರ್ಬೇಕು ಅಂತ ಜಗಳ ಆಡ್ತಾ ಇದ್ರು, ಆದ್ರೆ ಈಗ ನಂದು ನಂದು ಅಂತ ಜಗಳ ಆಡ್ತಾ ಇದ್ದಾರೆ. ಅದಕ್ಕೆ ಧರ್ಮರಾಯ ಒಂದು ಉಪಾಯವನ್ನ ಮಾಡ್ತಾನೆ, ಅಯ್ಯ, ಇನ್ನು ಮೇಲೆ ನೀವು ನಿಮ್ಮ ನೆಲವನ್ನು ಮಾರಬೇಕೆಂದಿದ್ದರೆ ಮೊದಲುಗೊಂಡು ನಿಮ್ಮದೇ ಎಂದು ಬರೆಯಬೇಕು ಎಂದು ಹೇಳ್ತಾರೆ. ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಅವಾಗ ಸ್ಟಾರ್ಟ್ ಆಗಿದ್ದು ಇನ್ನ ಅದು ನಡೀತಾನೆ ಇದೆ, ಮುಂದಕ್ಕೂ ಹಾಗೆ ನಡೆಯುತ್ತೆ. ಆ ರೈತರನ್ನ ಹೇಗೋ ಸಮಾಧಾನ ಮಾಡಿ ಕಳಿಸಿದ. ಇತ್ತ ದ್ರೌಪದಿ ಮತ್ತು ತನ್ನ ಪಂಚ ಪಾಂಡವರಿಂದ ಒಳಗೂಡಿ ಪರೀಕ್ಷಿತ ಮಹಾರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದಾನೆ. ಧರ್ಮರಾಯರೊಡಗೂಡಿ ತನ್ನ ಸಹೋದರರನ್ನು ಮತ್ತು ತನ್ನ ಪತ್ನಿಯನ್ನು ಕರೆದುಕೊಂಡು ಸ್ವರ್ಗಾರೋಹಣಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಎಲ್ಲರೂ ಕೂಡ ಗಮನ ಕೊಟ್ಟು ಇಲ್ಲಿಂದ ಕಥೆ ಕೇಳಬೇಕು. ಯಾಕಂದ್ರೆ ಈಗ ಸ್ವರ್ಗಕ್ಕೆ ಧರ್ಮರಾಯರೊಡಗೂಡಿ ನಮ್ಮ ಕೆಂಪರಾಜರವರು ಸಹ ಹೋಗ್ತಿದ್ದಾರೆ. ಆದ್ದರಿಂದ ಎಲ್ಲರ ಗಮನ ಇಲ್ಲಿರಲಿ. ಪಾರ್ವತಿ ಪದೇ ಹರ ಹರ ಮಹಾದೇವ.